ಗೈಸ್, ವೆಲ್ಕಮ್ ಟು ಮೈ ಆರ್ಟ್ ವರ್ಡ್. ಹಿಂದಿನ ಚಿತ್ರದಲ್ಲಿ ಈಗ ಆಲ್ರೆಡಿ ಈ ಚಿತ್ರಕ್ಕೆ ಸಂಬಂಧಪಟ್ಟಂತೆ 2 ವಿಡಿಯೋನ ನಾನು ಅಪ್ಲೋಡ್ ಮಾಡಿದ್ದೀನಿ. ಈಗ ಮೂರನೇದು ಈ ಫೇಸನ್ನು ಹೇಗೆ ಕಲರಿಂಗ್ ಮಾಡೋದು ಅಂಥೇಳಿ ನಾನು ಈ ವಿಡಿಯೋದಲ್ಲಿ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತಾ ಹೋಗ್ತೀನಿ. ಬನ್ನಿ ಸ್ಟಾರ್ಟ್ ಮಾಡ್ತಾ ಹೋಗೋಣ. ಮೊದಲು ನಾವು ಇದರಲ್ಲಿ ಯಾವ್ಯಾವ ಕಲರ್ ಬೇಕು ಅಂತೇಳ್ಬಿಟ್ಟು ಚೂಸ್ ಮಾಡ್ಕೊಂಡು ಎತ್ತಿಟ್ಕೊಳ್ಳೋಣ. ರೆಡ್ ಬೇಕಾಗತ್ತೆ, ವೈಟ್ ಬೇಕೇ ಬೇಕು, ಯೆಲ್ಲೋ ಬೇಕು, ಆರೆಂಜ್ ಬೇಕು. ಇಷ್ಟು ಕಲರ್ಸ್ಗಳನ್ನು ಈಗ ಯೂಸ್ ಮಾಡಿಬಿಟ್ಟು ಮಿಕ್ಸ್ ಮಾಡ್ತಾ ಹೋಗೋಣ. ಆರೆಂಜ್, ಯೆಲ್ಲೋ ಮತ್ತು ಸ್ವಲ್ಪ ವೈಟ್ ಇಷ್ಟನ್ನು ಮಿಕ್ಸ್ ಮಾಡ್ಕೊಂಡು ಫೇಸಿಗೆ ಫಸ್ಟ್ ಕಲರನ್ನು ಅಪ್ಲೈ ಮಾಡ್ತಾ ಇದ್ದೀನಿ. ಲೈಟ್ ಎಫೆಕ್ಟ್ ಎಲ್ಲೆಲ್ಲಿದೆಯೋ ಅಲ್ಲೆಲ್ಲ ನಾವು ಕಲರನ್ನು ಬಿಟ್ಬಿಟ್ಟು ಬೇರೆ ಕಡೆ ಎಲ್ಲ ಅಪ್ಲೈ ಮಾಡ್ತಾ ಹೋಗಬೇಕು. ಲೈಟ್ ಎಫೆಕ್ಟ್ ಎಲ್ಲಿದೆಯೋ ಅಲ್ಲಿ ಆಮೇಲೆ ವೈಟ್ ಕಲರ್ ತೊಗೊಂಡು ಸ್ವಲ್ಪ ಮಿಕ್ಸ್ ಮಾಡಬೇಕು. ಡಾರ್ಕ್ನೆಸ್ ಎಲ್ಲೆಲ್ಲಿದೆಯೋ, ಶ್ಯಾಡೋ ಎಲ್ಲೆಲ್ಲಿ ಬಿದ್ದಿರುತ್ತೋ ಅಲ್ಲೆಲ್ಲ ನಾವು ಸ್ವಲ್ಪ ಆರೆಂಜ್ ಜಾಸ್ತಿಯನ್ನು ಹಾಕ್ಕೊಂಡು ಕಲರ್ ಮಾಡ್ತಾ ಹೋಗಬೇಕು. ಶ್ಯಾಡೋ ಇಲ್ಲದೆ ಇರೋ ಜಾಗದಲ್ಲಿ ಲೈಟ್ ಎಫೆಕ್ಟ್ ಎಲ್ಲೆಲ್ಲಿದೆಯೋ ಅಲ್ಲಿ ವೈಟ್ ಕಲರನ್ನು ಜಾಸ್ತಿ ಅಪ್ಲೈ ಮಾಡಬೇಕು. ಹೀಗೆ ಮಾಡೋದ್ರಿಂದ 3D ಎಫೆಕ್ಟ್ ನಮಗೆ ಬರುತ್ತೆ. ಸ್ಮೂತ್ ಫಿನಿಶಿಂಗ್ ಬರಬೇಕು ಅಲ್ಲಿವರೆಗೂ ನಾವು ವೈಟ್ ಕಲರ್ ತೊಗೊಂಡ್ಬಿಟ್ಟು ಸ್ವಲ್ಪ 2 ಕಲರು ಲೈಟು ಡಾರ್ಕ್ ಎಲ್ಲೆಲ್ಲಿ ಅಪ್ಲೈ ಮಾಡಿರ್ತೀವೋ ಮಧ್ಯದಲ್ಲಿ ಸ್ವಲ್ಪ ವೈಟ್ ಕಲರ್ ತೊಗೊಂಡ್ಬಿಟ್ಟು ಅದ್ರ ಮೇಲೆ ಸ್ವಲ್ಪ ಬ್ರಷ್ ಆಡಿಸಿದ್ರೆ ಸಾಕು, ಸ್ಮೂತ್ ಫಿನಿಶಿಂಗ್ ಬರುತ್ತೆ. ಕಣ್ಣಿನ ಮೇಲ್ಭಾಗದಲ್ಲಿ ರೆಡ್ ಕಲರನ್ನು ಅಪ್ಲೈ ಮಾಡಿದ್ದೀನಿ. ಡಾರ್ಕ್ ರೆಡ್ ಬೇಡ, ರೆಡ್ ಮತ್ತು ವೈಟ್ ಮಿಕ್ಸ್ ಮಾಡ್ಕೊಂಡು ಸ್ವಲ್ಪ ರೆಡ್ ಮಾಡಬೇಕು. ಆಮೇಲೆ ಅದ್ರ ಮೇಲೆ ವೈಟ್ ಕಲರ್ ತೊಗೊಂಡ್ಬಿಟ್ಟು ಅಪ್ಲೈ ಮಾಡಿದ್ರೆ ಚೆನ್ನಾಗಿ ಬರುತ್ತೆ. ಅಲ್ಲಿ ಸ್ವಲ್ಪ ವೈಟ್ ಬಿಟ್ಟಿದ್ದೀನಲ್ಲ, ವೈಟ್ ಮತ್ತು ರೆಡ್ ಮಧ್ಯದಲ್ಲಿ ವೈಟ್ ತೊಗೊಂಡು ಅಪ್ಲೈ ಮಾಡಿದ್ರೆ ಎರಡೂ ಸ್ಮೂತಾಗಿ ಫಿನಿಶಿಂಗ್ ಆಗುತ್ತೆ. ಕೆನ್ನೆಯ ಭಾಗದಲ್ಲಿ ಕಲರಿಂಗ್ ಮಾಡುವಾಗ ಲೈಟ್ ಎಫೆಕ್ಟ್ ಎಲ್ಲಿ ಬಿದ್ದಿದೆ ಅಂತೇಳಿ ನೋಡಿಬಿಟ್ಟು ಅಲ್ಲಿ ಅಷ್ಟು ಬಿಟ್ಟು ಯೆಲ್ಲೋ, ಆರೆಂಜ್, ಸ್ವಲ್ಪ ವೈಟ್ ಕಲರನ್ನು ಮಿಕ್ಸ್ ಮಾಡ್ಕೊಂಡಿರೋ ಕಲರನ್ನು ಅಪ್ಲೈ ಮಾಡ್ತಾಯಿದ್ದೀನಿ. ಅಷ್ಟು ಲೈಟ್ ಎಫೆಕ್ಟ್ ಬಿದ್ದಿರೋ ಜಾಗನ ಬಿಟ್ಟಿದ್ದೀನಲ್ಲ ಅಲ್ಲಿ ಸ್ವಲ್ಪ ವೈಟ್ ಕಲರ್ ತೊಗೊಂಡ್ಬಿಟ್ಟು ಸ್ಮೂತಾಗಿ ಫಿನಿಶಿಂಗ್ ಎರಡೂ ಮಿಕ್ಸ್ ಮ್ಯಾಚ್ ಆಗೋ ರೀತಿ ಮಿಕ್ಸ್ ಮಾಡ್ಕೊಂಡ್ಬಿಟ್ರೆ ಚೆನ್ನಾಗಿ 3D ಎಫೆಕ್ಟ್ ಬರುತ್ತೆ. ಆ ಕಡೆ ಕಣ್ಣಿನ ಮೇಲ್ಭಾಗದಲ್ಲಿ ಯಾವ ರೀತಿ ಕಲರ್ ಮಾಡಿದ್ದೀನೋ ಈ ಕಡೆ ಕಣ್ಣಿನ ಭಾಗದಲ್ಲೂ ಅದೇ ರೀತಿಯೇ ಮಾಡ್ತಾಯಿದ್ದೀನಿ ನಾನು. ಸ್ವಲ್ಪ ರೆಡ್ಡಿಶ್ ಬರಬೇಕು, ಆ ರೀತಿ ಕಲರಿಂಗ್ ಮಾಡಬೇಕು. ಫುಲ್ ಕಪ್ಪು ಭಾಗ ಇರೋ ಜಾಗದಲ್ಲಿ ನಾನು ಬ್ರೌನ್ ಕಲರನ್ನು ಅಪ್ಲೈ ಮಾಡ್ತಾಯಿದ್ದೀನಿ. ಮೂಗಿನ ಕೆಳಭಾಗದಲ್ಲಿ ಬ್ರೌನ್ ಕಲರ್ ಮತ್ತು ಕಣ್ಣನ್ನು ಕಲರಿಂಗ್ ಮಾಡುವಾಗ ಮೊದಲು ಬ್ರೌನ್ ಕಲರನ್ನು ಅಪ್ಲೈ ಮಾಡಬೇಕು. ಅದಾದಮೇಲೆ ಮಧ್ಯ ಭಾಗದಲ್ಲಿ ಕಪ್ಪು ಕಲರನ್ನು ನಾವು ಅಪ್ಲೈ ಮಾಡಬೇಕು. ಹಾಗಾಗೋದ್ರಿಂದ ನಾವು ಕಣ್ಣಿನ ಭಾಗವನ್ನು 3D ಎಫೆಕ್ಟ್ ಬರಲಿಕ್ಕೆ ಸಾಧ್ಯ ಆಗುತ್ತೆ. ಇದೆಷ್ಟು ಕಲರಿಂಗ್ ಆದಮೇಲೆ ನಾವು ಕಣ್ಣಿನ ಮಧ್ಯ ಭಾಗ ಇರುತ್ತಲ್ಲ ಅಲ್ಲಿ ಸ್ವಲ್ಪ ಬ್ರೌನ್ ಕಲರಿಗೆ ವೈಟ್ ಕಲರನ್ನು ಮಿಕ್ಸ್ ಮಾಡ್ಕೊಂಬಿಟ್ಟು ಅಪ್ಲೈ ಮಾಡಬೇಕು. ಆಗ ನಮಗೆ ಇನ್ನೂ 3D ಎಫೆಕ್ಟ್ ತುಂಬ ಚೆನ್ನಾಗಿ ಬರುತ್ತೆ. ಲಿಪ್ಸ್ಗೆ ನಾನು ರೆಡ್, ಪಿಂಕ್ ಮತ್ತು ವೈಟ್ ಇಷ್ಟು ಕಲರನ್ನು ಅಪ್ಲೈ ಮಾಡ್ತಾಯಿದ್ದೀನಿ. ಮೊದಲು ಪಿಂಕಿಗೆ ಸ್ವಲ್ಪ ವೈಟ್ ಕಲರನ್ನು ತೊಗೊಂಡು ಅಪ್ಲೈ ಮಾಡ್ತಾಯಿದ್ದೀನಿ. ಅದಾದಮೇಲೆ ಎಡ್ಜಸ್ ಭಾಗದಲ್ಲಿ ನಾನು ಫುಲ್ ಡಾರ್ಕ್ ಪಿಂಕನ್ನು ಅಪ್ಲೈ ಮಾಡ್ತಾಯಿದ್ದೀನಿ. ಅದಾದಮೇಲೆ ಸ್ವಲ್ಪ ರೆಡ್ ಕಲರ್ ಮಿಕ್ಸ್ ಮಾಡಿಕೊಂಡು ತೊಗೊಂಡು ಅಪ್ಲೈ ಮಾಡೋದ್ರಿಂದ ನಮಗೆ ಲಿಪ್ಸ್ ಈ ರೀತಿ ಕಾಣ್ತಾ ಇದೆ. ಐಬ್ರೋಸ್ಗಳನ್ನು ಕಲರಿಂಗ್ ಮಾಡುವಾಗ ಮೊದಲೇ ನಾವು ಕಪ್ಪು ಕಲರನ್ನು ತೊಗೊಂಡ್ಬಿಟ್ಟು ಅಪ್ಲೈ ಮಾಡಬಾರ್ದು. ಮೊದಲು ಬ್ರೌನ್ ಕಲರ್ ತೊಗೊಂಡ್ಬಿಟ್ಟು ಅಪ್ಲೈ ಮಾಡ್ಕೊಂಡಾದಮೇಲೆ ಬ್ಲ್ಯಾಕ್ ಕಲರಿಂದ ಹೇರ್ ಸ್ಟ್ರೋಕ್ಸ್ಗಳನ್ನು ಮಾಡ್ಕೋಬೇಕು. ಆವಾಗ ತುಂಬ ಚೆನ್ನಾಗಿ ಕಾಣಿಸುತ್ತೆ. ಇಷ್ಟು ಆದರೆ ಮುಖದ ಭಾಗ ಕಂಪ್ಲೀಟಾಗಿ ಕಲರಿಂಗ್ ಆಗುತ್ತೆ. ಇದಾದಮೇಲೆ ಕಿವಿಯ ಭಾಗವನ್ನು ಸ್ವಲ್ಪ ಆರೆಂಜ್, ವೈಟ್ ಮತ್ತು ಬ್ರೌನ್ ಇಷ್ಟು ಕಲರನ್ನು ತೊಗೊಂಡ್ಬಿಟ್ಟು ಕಲರಿಂಗ್ ಮಾಡ್ಕೊಂಡಾದರೆ ಮುಖ ಮತ್ತು ಕಿವಿ ಎರಡೂ ಕಂಪ್ಲೀಟಾಗಿ ಕಲರಿಂಗ್ ಆಗುತ್ತೆ. ಡಾರ್ಕ್ ಎಲ್ಲೆಲ್ಲಿದೆಯೋ ಅಲ್ಲಿ ಸ್ವಲ್ಪ ಡಾರ್ಕ್ ಬ್ರೌನನ್ನು ಅಪ್ಲೈ ಮಾಡ್ತಾ ಹೋಗಬೇಕು. ಹಾಗಾದರೆ ಮಾತ್ರ ನಮಗೆ ಶ್ಯಾಡೋ ಕ್ರಿಯೇಟ್ ಮಾಡೋಕ್ಕೆ ಆಗುತ್ತೆ. ಇದಾದರೆ ಮುಖದ ಭಾಗ ಕಂಪ್ಲೀಟ್ ಆಗುತ್ತೆ. ಇದಾದ ನಂತರ ನಾವು ತಲೆಯ ಭಾಗಕ್ಕೆ ತುಂಬಾ ವರ್ಕ್ ಮಾಡಬೇಕಾಗತ್ತೆ. ಈ ಭಾಗಕ್ಕೆ ನಾವು ಹೋಗೋಣ. ತಲೆಯ ಭಾಗವನ್ನು ಕಲರಿಂಗ್ ಮಾಡುವಾಗ ನಾನು ಇಲ್ಲಿ ಮೊದಲು ಬ್ಲೂ ಕಲರನ್ನು ತೊಗೊಂಡ್ಬಿಟ್ಟು ಹೈಲೈಟ್ ಎಲ್ಲಿ ಬರುತ್ತೋ ಅಲ್ಲಿ ಎಲ್ಲ ನಾನು ಫಸ್ಟು ಬ್ಲೂ ಕಲರನ್ನು ಅಪ್ಲೈ ಮಾಡ್ಕೊಳ್ತಾ ಇದ್ದೀನಿ. ಯಾಕೆಂದರೆ ಫಸ್ಟೇ ಬ್ಲ್ಯಾಕ್ ಕಲರ್ ಅಪ್ಲೈ ಮಾಡ್ಕೊಂಬಿಟ್ರೆ ಅಲ್ಲೆಲ್ಲ ಐಡೆಂಟಿಫೈ ಮಾಡಲಿಕ್ಕೆ ಸ್ವಲ್ಪ ಕಷ್ಟ ಆಗುತ್ತೆ ಅಂತೇಳ್ಬಿಟ್ಟು ಬ್ಲೂ ಕಲರ್ ತೊಗೊಂಡ್ಬಿಟ್ಟು ಹೈಲೈಟ್ ಜಾಗನ ಮೊದಲು ನಾನು ಐಡೆಂಟಿಫೈ ಮಾಡ್ಕೊಂಡಿದ್ದೀನಿ. ಅದಾದಮೇಲೆ ಬ್ಲ್ಯಾಕ್ ಕಲರ್ ತೊಗೊಂಡ್ಬಿಟ್ಟು ಹೇರ್ ಸ್ಟ್ರೋಕ್ಸ್ಗಳನ್ನು ಯಾವ್ಯಾವ ಆ್ಯಂಗಲಲ್ಲಿ ಹೋಗಿದೆ ಅಂತೇಳ್ಬಿಟ್ಟು ರೆಫರೆನ್ಸ್ ಪಿಕ್ಚರಲ್ಲಿ ಅಬ್ಸರ್ವ್ ಮಾಡಿಬಿಟ್ಟು ಹೇರ್ ಸ್ಟ್ರೋಕ್ಸನ್ನು ಮಾಡ್ತಾ ಹೋಗ್ತಾಯಿದ್ದೀನಿ.
ಆದಮೇಲೆ ಹೈಲೈಟ್ ಮಾಡೋಕ್ಕೆ ನಾನು ಲೈಟ್ ಬ್ಲೂನ ಯೂಸ್ ಮಾಡ್ತಾಯಿದ್ದೀನಿ. ಇಲ್ಲಿವರೆಗೂ ನನ್ನ ಪೇಂಟಿಂಗ್ ನೋಡಿದ್ದೀರಾ ಅಂದರೆ ನನ್ನ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂತ ಹೇಳಿಬಿಟ್ಟು, ಇಷ್ಟ ಆಗಿದರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆಯೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳದೆ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಪಕ್ಕದಲ್ಲಿರೋ ಬೆಲ್ ಬಟನನ್ನು ಕ್ಲಿಕ್ ಮಾಡಿ. ಬ್ರೌನ್ ಕಲರನ್ನು ನಾವು ಶ್ಯಾಡೋ ಎಲ್ಲೆಲ್ಲಿ ಬೇಕೋ ಅಲ್ಲೆಲ್ಲ ಸ್ವಲ್ಪ ಬ್ರೌನನ್ನು ಆ್ಯಡ್ ಮಾಡ್ತಾ ಹೋಗಬೇಕು. ಮತ್ತು ಹೈಲೈಟ್ ಬರೋದಕ್ಕೆ ವೈಟ್ ಕಲರನ್ನು ಆ್ಯಡ್ ಮಾಡ್ತಾ ಹೋಗಬೇಕು. ಈ ವಿಡಿಯೋದಲ್ಲಿ ಮುಖ ಮತ್ತು ತಲೆ ಭಾಗವನ್ನು ಕಲರಿಂಗ್ ಹೇಗೆ ಮಾಡೋದು ಅಂತೇಳ್ಬಿಟ್ಟು ನಾನು ಈ ವಿಡಿಯೋದಲ್ಲಿ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತಾ ಹೋಗಿದ್ದೀನಿ. ನೆಕ್ಸ್ಟ್ ವಿಡಿಯೋದಲ್ಲಿ ಮುಂದಿನ ಭಾಗವನ್ನು ಕಲರಿಂಗ್ ಮಾಡೋದನ್ನು ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತೀನಿ. ಅಲ್ಲಿವರೆಗೂ ಈ ವಿಡಿಯೋನ ನೋಡ್ತಾ ಇರಿ.